ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat, power. Stick to the rhythm of the beat, power. Bad man no feel defeat. ಪುನೀತ್ ರಾಜ್ಕುಮಾರ್ ಅವರದ್ದು ಒಂದು ಪುತ್ಥಳಿ ಅನಾವರಣ ಕಾರ್ಯವನ್ನು ಇಲ್ಲಿ ನೆರವೇರಿಸಬೇಕು ಅಂತ ಗ್ರಾಮದ ಶಿವ ಅಂತವರು ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಒಂದು ಕಲೆಕ್ಟ್ ಮಾಡಿ ಏನೋ ನಮ್ಮ ಕೈಲಾದ ಸೇವೆಯನ್ನು ಮಾಡ್ತೀನಿ ಮುಂದೆ ಜನಗಳಿಗೆ ಬಂದವರಿಗೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೋದು. ನಿಮ್ಮ ಅಡುಗೆ ಮನೆ ಆದಷ್ಟು ಈ ಕಡೆ ಬಂದ್ರೆ ಒಳ್ಳೇದಲ್ವಾ? ಈ ಕಡೆ ಆ ಕಡೆ ಕಾರ್ನರ್ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಒಂದು ದಾಸೋಹ ಭವನ ಮತ್ತೆ ವಸತಿಗೃಹ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮ್ಮನ್ನು ಕರೆಸಿದ್ರು. ಇಲ್ಲಿ ಬಂದು ಟೋಟಲ್ ದಾಸೋಹ ಭವನ ಮತ್ತೆ ವಸತಿಗೃಹ ಎರಡು ಸೇರಿಸಿ ಒಂದು 4,000 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. ಅದನ್ನ ಶಿವ ಅವರೇನೋ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಮಾಡ್ಕೊಡ್ಬೇಕು ಅಂತ ನಮ್ಮನ್ನು ಕರೆಸಿದ್ರು. ಟೋಟಲ್ ಎಲ್ಲ ಸೇರಿಸಿ ಒಂದು 35 ಲಕ್ಷ ರೂಪಾಯಿ ತನಕ ಬಡ್ಜೆಟ್ ಆಗುತ್ತೆ. ಅವರು ಆಯ್ತು ಓಕೆ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ ಎಂಡಿನಷ್ಟರೊಳಗೆ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು 1.5 ತಿಂಗಳು 2 ತಿಂಗಳು ಒಳಗಡೆ ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ಬಿಟ್ಟು ಜಾಗ ನೋಡ್ಬಿಟ್ಟು ಇದು ಮಾಡೋಣ ಅಂತ ಬಂದಿದೆ. ಟೋಟಲು ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು 100 ಅಡಿ ಅಗಲ, 45 ಅಡಿ ಉದ್ದ ದಾಸೋಹ ಭವನ ಮತ್ತೆ ವಸತಿಗೃಹ ಎರಡು ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಜೊತೆಗೆ ಅಲ್ಲಿಗೆ ಬಂದಂತ ಜನಗಳಿಗೆ ಆ ಕಡೆ ಬಾತ್ರೂಮ್ಗಳ ಫೆಸಿಲಿಟಿ ಮತ್ತೆ ಸ್ನಾನದ ವ್ಯವಸ್ಥೆ ಮತ್ತೆ ಕ್ಲೀನಿಂಗ್ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಅಲ್ಲಿ ಬರ್ತಿರ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಅಲ್ಲೊಂದು ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಮತ್ತೆ ಸರ್ಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದರದ್ದು ಒಂದು ಅಪ್ರಾಕ್ಸಿಮೇಟ್ ಬಡ್ಜೆಟ್ ಬಂದು ಅರೌಂಡ್ 1.5 ಲಕ್ಷ ತನಕ ಆಗ್ಬೋದು. ಅದರದ್ದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಹೇಳಿದ್ದಾರೆ. ಇದೆಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಶಿವ ಅವ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಕ್ಕೆ ರೆಡಿ ಮಾಡ್ಕೊಂತೀವಿ. ಮಾದೇಶ್ವರ ಇಲ್ಲಿ ನೆಲೆಯಾಗಿ ಹೋಗ್ಬೇಕಾದ್ರೆ ಬಸಪ್ಪನವ್ರು ಒಂದು ಕಟ್ಟೆ ಹಾಕಿ ತಡೀತಾರೆ, ಮುಂದೆ ಹೋಗ್ಬೇಡಿ ಇಲ್ಲ ನಿಲ್ಲಿಸು ಅಂತೇಳಿ. ಮಾದಪ್ಪನವ್ರು ತಡೆದಾಗ ಮಾದೇಶ್ವರ ಮುಂದಿತ್ತ ಹೆಜ್ಜೆನ ಹಿಂದೆ ಇಡಲ್ಲ ಅಂತೇಳಿ ಇಲ್ಲಿಂದ ಮುಂದೆ ನೆಲೆಸ್ತೀನಪ್ಪ ಅಂತೇಳಿ ಹೋಗ್ಬೇಕಾದ್ರೆ ನನ್ನ ಇವತ್ತೊಂದು ಕಟ್ಟೆ ಹಾಕಿ ತಡೆದಿಂದ ಇದು ನಿನಗೆ ಮೊದಲನೇ ಪೂಜೆ ಆಗಲಿ ಅಂತೇಳಿ ಮಾದೇಶ್ವರರು ಒಂದು ಸ್ಥಾಪನೆ ಮಾಡಿ ಇಲ್ಲಿ ವಿಶ್ರಾಂತಿ ಮಾಡೋದು ಮುಂದೆ ಹೋಗ್ತಾರೆ. ಆಗ್ಲಿಂದ ಅನಾದಿ ಕಾಲದಲ್ಲಿ ಬರ್ತಕ್ಕಂಥ ಮಾದೇಶ್ವರನ ಬೆಟ್ಟಕ್ಕೆ ಬರ್ತಕ್ಕಂಥ ಪರ್ಸೆ ಜನ ಇಲ್ಲಿ ಬಂದು ತಂಗಿದ್ದು ದೇವರ ದರ್ಶನ ಮಾಡಿ ಬಂದಂಥವ್ರು ಒಂದು ಆಯಾಸವನ್ನು ಇಲ್ಲಿ ಕಳೆದು ಊಟ ತಿಂಡಿ ಮಾಡ್ಕೊಂಡು ಇಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಹೋಗ್ತಾರೆ. ಈಗ ಕಾಲಕ್ರಮೇಣ ಏನಾಗಿದೆ ಅಂದರೆ ಈಗ ಬಂದಂಥವ್ರಿಗೆ ಮಳೆ ಹನಿ ಕಾಲ ಮತ್ತು ಇಲ್ಲಿ ತೊಂದರೆಗಳಾಗ್ತಾ ಇರೋದ್ರಿಂದ ಒಂದು ದಾಸೋಹ ಭವನ ಮತ್ತು ಬಂದವರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಎಲ್ಲ ಬೇಕಾಗಿತ್ತು. ಹಾಗಾಗಿ ಪಾಪ ನಮ್ಮ ಇದೇ ಗ್ರಾಮದಂಥ ಶಿವ ಅಂತವರು ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಒಂದು ಕಲೆಕ್ಟ್ ಮಾಡಿ ಏನೋ ನಮ್ಮ ಕೈಲಾದ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. 30-35 ಲಕ್ಷ ರೂಪಾಯಿವರೆಗೂ ಆಗುತ್ತೆ ಅಂತೇಳಿ ಇಂಜಿನಿಯರ್ ಎಲ್ಲ ಬಂದು ಪ್ಲಾನಿಂಗ್ ಮಾಡಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು 100 ಅಡಿ ಮತ್ತು 45 ಅಡಿಗೆ ಒಂದು ದಾಸೋಹ ಭವನ ಮತ್ತು ಅಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಬಂದು ಇಲ್ಲಿ ಉಳ್ಕೊಂಡು ಮುಂದೆ ಹೋಗೋಂಥವ್ರೆ ಭಕ್ತರಿಗೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಎಲ್ಲ ಅವರ ಒಂದು ಅನುಕೂಲತೆ ಮತ್ತು ಗ್ರಾಮದವರ ಸಪೋರ್ಟ್ ತೊಗೊಂಡು ಒಂದು ಮಾಡ್ತಾಯಿದ್ದಾರೆ. ಜೊತೆಗೆ ಇದು ಪ್ರಸಿದ್ಧವಾದ ಸ್ಥಳ. ಈಗೇನಾಗಿದೆ ಬಂದು ಬಸ್ಗಳು ಸಂಚಾರ ಅತಿ ಹೆಚ್ಚಾಗಿರೋದ್ರಿಂದ ಬಂದಂಥವ್ರು ಇಲ್ಲಿ ನಿಲ್ಲಿಸಲ್ಲ, ಮುಂದೆ ಹೋಗ್ತಾ ಇರ್ತಾರೆ. ಹಾಗಾಗಿ ಬಂದು ನಿಲ್ಲಿಸಿ ಹೋಗೋದಕ್ಕೆ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಸಹ ಓಡಾಡ್ತಾ ಇದ್ದಾರೆ. ಅಂದರೆ ಗ್ರಾಮದವ್ರ ಸಪೋರ್ಟ್ ಜೊತೆಗೆ ದೇವಸ್ಥಾನ ಅಭಿವೃದ್ಧಿ ಮತ್ತು ಬಂದಂಥ ಭಕ್ತರು ಒಂದು ಒಳ್ಳೆಯದಾಗಬೇಕು. ಸಿಂಗನಲ್ಲೂರು ಕಟ್ಟೆ ಬಸವ ಅಂತೇಳಿ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಸ್ವತಃ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಂತ ಸ್ಥಳ. ಇಲ್ಲಿಂದ ಮುಂದೆ ಏನೋ ಒಂದು ಇಂಪ್ರೂವ್ಮೆಂಟು ಮತ್ತೊಂದು ಏನೋ ಆಗಬೇಕು ಅಂತಂದ್ರೂ ಒಂದು ಬಸಪ್ಪನ ಆಜ್ಞೆ ಇಲ್ದೇ ಯಾರೂ ಮಾಡಲ್ಲ. ಅನಾದಿ ಕಾಲದಲ್ಲೆಲ್ಲ ಬಂದು ಇಲ್ಲಿ ಒಂದು ಸಿಂಗನ ಕಟ್ಟೆ ಮನೆ ಅಂತೇಳಿ ಇರ್ತದೆ. ಕಟ್ಟೆ ಬಸವ ಅಂದ್ರೆ ಕಟ್ಟೆ ಇರ್ತಿತ್ತು. ಬಂದಂಥವ್ರು ಇಲ್ಲೊಂದು ನ್ಯಾಯ ಪಂಚಾಯತಿಗಳನ್ನ ಇದೇ ಸ್ಥಳದಲ್ಲಿ ಮಾಡ್ತಾಯಿದ್ರು. ಯಾವುದೇ ಒಂದು ಊರದ ಯಜಮಾನಗಳೆಲ್ಲ ಸೇರಿ ಒಂದು ವಾದ ವಿವಾದ ಏನೋ ಒಂದು ಇದ್ರೂ ಇಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇರಲಿಲ್ಲ. ಈಗ ಅದನ್ನೇ ಪದ್ಧತಿ ಮತ್ತೆ ರೂಢಿಸ್ಕೊಂಡು ಇವತ್ತು ಸಹ ಹೋಗ್ತಾ ಇದ್ದಾರೆ. ಗ್ರಾಮದವರೆಲ್ಲ ಸೇರಿ ಈಗ ಒಂದು ಅನ್ನದಾನ ದಾಸೋಹ ಆಗೋದಕ್ಕೆ ಬಂದಂಥ ಭಕ್ತರಿಗೆ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಈಗ ನವಂಬರ್ ತಿಂಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಪುತ್ಥಳಿ ಅನಾವರಣ ಕಾರ್ಯವನ್ನು ಇಲ್ಲಿ ನೆರವೇರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಲ್ಲ ಕಟ್ಟೆ ಬಸವೇಶ್ವರನ ಆಶೀರ್ವಾದದಲ್ಲಿ ಎಲ್ಲ ಗ್ರಾಮ ಅಭಿವೃದ್ಧಿ ಮತ್ತು ಬಂದಂಥ ಭಕ್ತರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಮುಂದಿನ ತಿಂಗಳು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಮಾಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ
ಎಂಡಲ್ಲಿ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭ ಆಗುತ್ತೆ. ಸರ್, ಈ ಸಿಂಗಾನಲ್ಲೂರು ಗ್ರಾಮ ಅನ್ನೋದು ಒಂದು ವಿಶೇಷತೆ ಇರೋಂಥ ಗ್ರಾಮ ಅಂತ ಸರ್. ಹೆಚ್ಚು ಕಮ್ಮಿ ನಮ್ಮ ಗ್ರಾಮದಲ್ಲಿ 9 ರಿಂದ 10 ದೇವಸ್ಥಾನಗಳಿವೆ ನಮ್ಮ ಗ್ರಾಮದಲ್ಲಿ. ಆಮೇಲೆ ಇದು ಪುಟ್ಟಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಊರು ಪುಟ್ಟಸ್ವಾಮಿ, ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಗೌಡ್ರು. ಮುಖ್ಯವಾಗಿ ಕರ್ನಾಟಕಕ್ಕೆ ರಾಜ್ಕುಮಾರನ ಪರಿಚಿತ ಮಾಡಿಕೊಟ್ಟವರು. ಹಂಗಾಗಿ ನಮ್ಮೂರು ಗ್ರಾಮಕ್ಕೆ ವಿಶೇಷವಾದ ಒಂದು ಗೌರವ ಇದೆ, ಅದೇ ಘನತೆ ಇದೆ. ಮೊದಲನೇ ಪೂಜೆ ನಮ್ಮ ಗ್ರಾಮದಲ್ಲಿ ಯಾರೇ ಮಾದಪ್ಪನ ಬೆಟ್ಟಕ್ಕೆ ಹೋದ್ರೂ ಕೂಡ ಮೊದಲನೇ ಪೂಜೆ ಸಿಂಗಾನಲ್ಲೂರು ಕಟ್ಟಬಸಪ್ಪನಿಗೆ ಅಂತ ಆದ್ಯತೆ ಇದೆ. ಪೂರ್ವಿಕರ ಕಾಲದಿಂದನೂ ಅದಿದೆ ಸಂಪ್ರದಾಯಗಳು. ಇವಾಗಲೂ ಚಾಮರಾಜನಗರ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಎಲ್ಲ ಕಡೆಯವರು ಬಂದು ಇಲ್ಲಿ ಪಾದಯಾತ್ರಿಗಳು ಬಂದು ನಮ್ಮ ಗ್ರಾಮನ ಅವ್ರು ಅಲ್ಲೇ ಸೆಲೆಕ್ಷನ್ ಮಾಡ್ಕೋತಾರೆ. ಸಿಂಗಾನಲ್ಲೂರು ಗ್ರಾಮ ಅಂದ್ಬಿಟ್ಟು ಇಲ್ಲಿ ಬಂದು ಆಲ್ಟ್ ಆಗಿ ಸೇವೆ ಮಾಡಿ ಇಲ್ಲೂ 4 ಜನಕ್ಕೆ ಅನ್ನ ಹಾಕಿ ಎಲ್ಲರೂ ಬಂದು ಹೆಣ್ಮಕ್ಳೆಲ್ಲ ಸುರಕ್ಷಿತವಾಗಿ ಹೋಗ್ತಾರೆ ಸರ್. ಇಲ್ಲಿ ಏನಂದರೆ ಒಂದು ಶೌಚಾಲಯ ಬಂದವ್ರಿಗೆ ಒಂಚೂರು ಮಳೆ ಹನಿ ಕಾಲಕ್ಕೆ ಒಂಚೂರು ಸ್ಟೇ ಮಾಡೋಕ್ಕೆ ಒಂದು ಅನುಕೂಲ ಮಾಡೋಕ್ಕೆ ಇದೇ ಗ್ರಾಮದವರು ಶಿವಕುಮಾರ್ ಅಂದ್ಬಿಟ್ಟು ನನ್ನ ಗ್ರಾಮದವ್ರೆ ಅಭಿಮಾನಿ ಇಟ್ಕೊಂಡು ಯಾರೋ ಅವ್ರು ಗೊತ್ತಿರೋರೆಲ್ಲ ವಿಚಾರಣೆ ಮಾಡಿ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕವ್ರೆ. ಇದಕ್ಕೆ ಗ್ರಾಮದ ಪ್ರೋತ್ಸಾಹನೂ ಬೇಕು, ಮತ್ತು ಹೊರಗಡೆಯವರು ಕೂಡ ಇದ್ರ ಬಗ್ಗೆ ಒಂದು ವಿಶೇಷತೆ ಒಂದು ಗೌರವ ಕೊಟ್ಟು ಮಾಡಬೇಕು. ಆಮೇಲೆ ಅಣ್ಣವರು ಅಪ್ಪು ಅವ್ರದ್ದು ಪುತ್ತಳಿಕೆ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಲಲ್ಲಿ ಮುಂದೆ, ಅದು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ನಮ್ಮ ಗ್ರಾಮದವ್ರು ಯಾವ್ದ ಮಹೇಶ್ ಅವರು. ಹಂಗಾಗಿ ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಆಮೇಲೆ ಇದು ಪೂರ್ವಿಕರ ಕಾಲದಿಂದನೂ ಇದು ಕೃತಕವಾದ ದೇವಸ್ಥಾನ ಅಲ್ಲ, ಸಾಕ್ಷಾತ್ ಮಲೆ ಮಹದೇಶ್ವರ ಇಲ್ಲಿ ಸನ್ನಿಧಿಲಿ ಬಂದು ನೆಲೆಸಿ ಮುಂದಕ್ಕೆ ಹೋಗಿರೋಂಥ ಜಾಗ. ಕೊರೋನಲ್ಲೆಲ್ಲ ಸಾಮಾನ್ಯವಾಗಿ ಬಂದು ಇಲ್ಲೇ ಮುಡಿ ಮಾಡಿಸಿದ್ದಾರೆ ಜನ, ಪ್ರತಿಯೊಬ್ಬರು ಬೆಟ್ಟಕ್ಕೆ ಹೋಗೋಕ್ಕಾಗದಿದ್ದವ್ರು ಇಲ್ಲೇ ಮುಡಿ ಮಾಡಿಸಿದ್ದಾರೆ. ಹಂಗಾಗಿ ಎಲ್ಲರಿಗೂ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್ ನಾನು.